ಅಪ್ಪ ಮತ್ತು ನನ್ನ ದೊಡ್ಡಪ್ಪ ಪ್ರತಿ ಹಂತದಲ್ಲೂ ಈ ಸಿನಿಮಾಗೆ ಮೋಟಿವೇಟ್ ಮಾಡ್ತಾನೆ ಇದ್ರು, ಆಮೇಲೆ ಭರವಸೆ ಕೊಡ್ತಾನೆ ಇದ್ರು. ಸೊ ಇವರೆಲ್ಲನೂ ನೆನ್ಸ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಸಂತೋಷ್ ಸರ್, ಮುರಳಿ ಸರ್, ಡ್ಯಾನಿ ಮಾಸ್ಟರ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮಿಂದನೇ ಈ ಟ್ರೈಲರ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಿದೆ. ಆಮೇಲೆ ಜೊತೆಗೆ ಈ ಸಿನಿಮಾದಲ್ಲಿ ಯಶಸ್ವಿನಿ ಅವರು ಒಂದು ಚಿಕ್ಕ ಪಾರ್ಟ್ ಮಾಡಿದ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಗ್ರಾಮೀಣ ಬಗ್ಗೆ ಆಮೇಲೆ ನಾಗೂರೇ ನಿಮಗೂ ಕೂಡ, ಚಂದ್ರು ಅವರೇ ನಿಮ್ಮ ಬಗ್ಗೆ ಏನು ಹೇಳೋದು? ಎಲ್ಲರೂ ಗೊತ್ತಿದೆ, ಎಲ್ಲರೂ ಮಾತಾಡಿದ್ದಾರೆ. ಥ್ಯಾಂಕ್ಸ್ ಲಾಟ್ ಈ ಸಿನಿಮಾ ಮಾಡಿದ್ದಕ್ಕೆ. ನನಗೆ ಈ ಸಿನಿಮಾಗೆ ಅಂದರೆ ಒಂದು ಪಾರ್ಟಲ್ಲಿ ಇರೋಕ್ಕೆ ತುಂಬ ತುಂಬ ಥ್ಯಾಂಕ್ಸು. ಸೊ ಗ್ರಾಮೀಣ ಬಗ್ಗೆ ಏನು ಹೇಳೋದು? ಗ್ರಾಮೀಣ ಬಗ್ಗೆ 8 ವರ್ಷದಿಂದ ಹೇಳ್ತಾನೆ ಇದ್ದೀನಿ. ನಮ್ಮ ಎಲ್ಲ ರಿಪೋರ್ಟರ್ಸ್ಗೂ ಗ್ರಾಮೀಣ ಬಗ್ಗೆ ಗೊತ್ತು, ನೀವಂತೂ 8 ವರ್ಷದಿಂದ ಕೇಳ್ತಾನೆ ಇದ್ದೀರಾ. ಈಗ ಫೈನಲ್ ನಿಮ್ಮ ಮುಂದೆ ಇದೆ. ಇವಾಗ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನನ್ನ ರೆಸ್ಪಾನ್ಸಿಬಿಲಿಟಿ ಎಷ್ಟಿತ್ತು, ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವೇ ಅದನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ. ಸೊ ಗ್ರಾಮೀಣದಿಂದ ನಾನೇನು ತೊಗೊಂಡೋದೆ ಅಂತ ಒಂದು ಅಷ್ಟು ಹೇಳ್ತೀನಿ. ಒಂದೇನಾದ್ರು ಆಗಬೇಕಂದ್ರೆ ಅದು ಹಾಗೇ ಆಗುತ್ತೆ, ಅದು ಯಾವಾಗ ಆಗಬೇಕು ಅವಾಗ ಹಾಗೇ ಆಗುತ್ತೆ. ಸೊ ತಲೆ ಕೆಡ್ಸ್ಕೊಳೋದೇ ಬೇಡ. ಆಮೇಲೆ ಗ್ರಾಮೀಣ ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನನ್ನ ಮನಸ್ಸಲ್ಲಿ ನಾನು, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸು ಅಷ್ಟೇ ಇತ್ತು. ಗ್ರಾಮೀಣ ಮಾಡ್ತಾ ಮಾಡ್ತಾ ಸಮಾಜ, ಜನ, ನಮ್ಮ ನಾಡು ಅಂತ ನನ್ನ ಮೈಂಡ್ ಓಪನ್ ಆಯಿತು. ಸೊ ಅದು ನನ್ನ ಬಿಗ್ಗೆಸ್ಟ್ ಟೇಕ್ ಅವೇ ಅಂತ ಅನಿಸುತ್ತೆ. ಆಮೇಲೆ ಮೂರನೇದು, ನಮ್ಮ ಅಭಿಮಾನಿಗಳು ಯಾವಾಗಲೂ ಹೇಳ್ತಿರ್ತೀರ ಬರೀ ಸಾಫ್ಟ್ ರೋಲ್ ಮಾಡ್ತೀರಾ ಅಂತ. ಅದಕ್ಕೆ ಇವಾಗ ಒಂದು ಪ್ರಾಪರ್ ಪವರ್ಫುಲ್ ರೋಲ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಲಾಸ್ಟಲ್ಲಿ ಆಯಿತು, ಎಲ್ಲ ಹೇಳಾಯ್ತು ಅನಿಸುತ್ತೆ. ಲಾಸ್ಟಲ್ಲಿ ಒಂದೇ ಒಂದು ಡೈಲಾಗು. ಆಮೇಲೆ ಈ ಡೈಲಾಗು ನಾನು ಅಪರ್ಣ ಮ್ಯಾಮ್, ಆಮೇಲೆ ನನಗೆ